ಎಲ್ರಿಗೂ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನೆಲ್ ಕ್ರಿಯೇಟರ್ ರೇಷ್ಮಾ ಯೂಟ್ಯೂಬ್ ಚಾನೆಲ್. ಸಾಂಗ್ ಆಫ್ ಡಿಸ್ಟರ್ಬ್ ಮಾಡ್ತಾವ್ರೆ ಅಂಕಲ್. ನಮ್ಮ ಫ್ಯಾಮಿಲಿ ಎಲ್ಲ ಇವಾಗ ನಾವು ಯಾವ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಅಂದ್ರೆ ಒಳಂಬೈಲಿಗೆ ಹೋಗ್ತಾ ಇದೀವಿ. ಸೊ ಹೇಗಿರುತ್ತೆ ಒಳಂಬೈಲು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನಮ್ಮ ಅಕ್ಕ. ಸೊ ಲೆಟ್ಸ್ ಸ್ಟಾರ್ಟ್. ಜರ್ನಿ ಮಾತ್ರ ಮಸ್ತ್ ಇದೆ. ಮಾರ್ನಿಂಗ್ ಏನೇ ಬಿಡಬೇಕು ಅನ್ಕೊಂಡು ಎಷ್ಟೊತ್ತಾಯ್ತು. ಕರೆಂಟ್ ಹೋಗ್ಬಿಟ್ಟು ಇಷ್ಟು ಲೇಟ್ ಆಯ್ತು. ಇನ್ನು ನನ್ನ ಮಗ ನೋಡ್ರಿ ಹೆಂಗ್ ಕುಂತ ಸುಮ್ಮನೆ ಅಯ್ಯೋ ಅದು ಸ್ಮೈಲ್ ಮಾಡ್ತಾ ಇದ್ದಾನಕ್ಕ ಅದ್ರಲ್ಲೂ. ಸೊ ನಿಮ್ಗೆ ನಮ್ಮ ಒಡಂಬೈಲಿ ಹೋಗಿ ಹೇಗಿರುತ್ತೆ ಟ್ರಿಪ್ ಅಂತ ತೋರಿಸಿ. ಬಾವ ಹಾಯ್ ಮಾಡ್ರಿ. ಬಾವ ನಮ್ಮ ಬಾವ ಹಾಯ್ ಮಾಡ್ತಾವ್ರೆ. ಸೊ ಲೆಟ್ಸ್ ಸ್ಟಾರ್ಟ್. ಏನಾರ ಸೂಚನೆ ಕೊಡು, ಬರ್ಬೇಕು ಅನ್ನಂಗಿಲ್ಲ. ಅದ್ರ ಸೂಚನೆ ಕೊಡೋಗುತ್ತಾ ಎರಡು ಮತ್ತೆ ಯಾಕಕ್ಕ ಬರಕತ್ತೀಯ? 4 ಗಂಟೆಗೆ ಎದ್ದ ಮೇಲೆ ಈಗಾರ ಒಂದ್ ಮಾಡು ಅಂತ ಮಾಡಿದ್ದೆ. ಏನೋ ಒಂಥರ ಹಚ್ಚ ಹಚ್ಚ ಕಾಣ್ತ ಹಂಗೆ ಕಟ್ಸ್ಕೋಬೇಕು ಅಂದ್ರೆ ಹೆಂಗಾರ ಕಟ್ಸ್ಕೊಂತೆ ಬಿಡುವಾಗ್ಲೆ. ನನಗೇನಿದ್ದೆ ಇಲ್ಲ. ಇದೇ ಕೆರೆಯಿಂದನೇ ರಾಜ್ಯದ ಎಲ್ಲೆಡೆ ನೀರು ಹೋಗ್ತಾ ಇತ್ತು ಅವಾಗ. ಕೆಳದಿ ಚೆನ್ನಮ್ಮ ರಾಣಿ ಆಗಿದ್ದಾಗ. ಶಿವಪ್ಪ ನಾಯಕ ಅಂದಿ ಅವನು ರಾಜ ಅಲ್ಲ, ಇದು ಚೆನ್ನಮ್ಮ ನಾಯಕ. ಅವರು ಇದು ಸೇನಾಧಿಪತಿ ಗಂಡಲ್ಲ. ಕೆಳದಿ ಕೆರೆ ಸಕ್ಕದಾಯ್ತಲ್ಲ ಕೆಳದಿ. ಸೊ ನಾವಿವಾಗ ಕೆಳದಿಗೆ ರೀಚ್ ಆಗಿದೀವಿ. ಚೆನ್ನಮ್ಮ ಶಿವಪ್ಪ ನಾಯಕನ ಚಿತ್ರಗಳು. ಕೋಟೆನಾ? ನಾಯಕನ ಕೋಟೆ ಹೊರದಿದೆ, ಹೊರಗಿಂದೆಲ್ಲ ಇದು ನಾಯಕನ ಕೋಟೆ. ಶಿವಪ್ಪ ನಾಯಕನ ಕೋಟೆ ಅಂತಾರೆ. ಶಿವಪ್ಪ ನಾಯಕನ ಕೋಟೆ ಇದೆ ಎಲ್ಲ. ವಾವ್ ಚೆನ್ನಾಯ್ತಲ್ಲ. ಶಿವಪ್ಪ ನಾಯಕನ ಕೋಟೆ ಇದೆ. ಪಾರ್ಕಿಂಗ್ ಇದ್ರದ್ದು ಅಲ್ಲಿದಾವೆ, ಇತಿಹಾಸದಲ್ಲಿ ಇರೋರೆಲ್ಲ ಅಲ್ಲಿದಾವೆ. ಸೊ ನಾವಿವಾಗ ಕೆಳದಿಗೆ ರೀಚ್ ಆಗಿದ್ವಿ. ಸೊ ಎಂಟ್ರೆನ್ಸ್ಗೆ ಎಷ್ಟು ಚೆನ್ನಾಗಿರೋ ಹಾಕಿದ್ದಾರೆ ನೋಡಿ. ಸೊ ಇದು ಶಿವಪ್ಪನ ನಾಯಕನ ಕೋಟೆ ಅಂತೆ. ಕೆಳದಿ ಬನ್ನಿ. ಕೋಟೆ ಅಂತ ಹೌದು, ಶಿವಪ್ಪ ನಾಯಕನ ಕೋಟೆ. ಏನಿದೇನು ಹಬ್ಬ ಆಗೈತಾ? ಇಲ್ಲೂ ಒಂದು ಇದನ್ನ ಇತ್ತು, ಬ್ರಿಟಿಷ್ ಬರ್ಬೇಕ ಆಳ್ವೆ ಮಾಡಕ್ ಹೋಗಾರ ಇವನೇ ಹೋರಾಡಿದ್ದ. ಏನಪ್ಪ ನೀನು ಇಷ್ಟು ತಿಳ್ಕೊಂಡ್ರೆ ಹಿಂಗ್ ಮಾಡ್ತಿ? ಈಗಿಂತ ಜಾಸ್ತಿ ಇವಂದೈತಿಲ್ಲ. ಇವಂದು ಅನ್ಬಾಡೆ. ಶಿವಪ್ಪ ನಾಯಕನ ನೀವು ವಿಡಿಯೋ ಮಾಡಕತ್ತೀಯನ? ಹೌದು, ಅದಕ್ಕೆ ಹಿಂಗೆ ಅನ್ಬೇಡ. ಮತ್ತು ಫ್ಯಾನ್ಸಿ ಗೊತ್ತಾಗಿದೆ ಅಗ್ಗರ್ಕೆ ಬಂದು ಹೊಡೆದ. ಶಿವಪ್ಪ ನಾಯಕ ಅವ್ರದ್ದು ಇಲ್ಲೆಲ್ಲ ಎಕ್ಸಾಮ್ ಟೈಮ್ನಾಗ ಬರ್ಬೇಕು. ಎಷ್ಟು ಕೂತ್ಕೊಂಡು ಓದ್ತಿರ್ತಾರ ಹಂಗ. ಓದ್ತಾ ಇರ್ತಾರೆ. ಅಡಿಕೆ ಮರ ಇಷ್ಟರಲ್ಲಿ ಇದು ಬಾವಿನ ಅಕ್ಕ? ಬಿದ್ರೆ ಅಕ್ಕ ಇದ್ರೊಳಗೆ ಬಿದ್ರೆ ನೀರು ಸಿಗುತ್ತಾ? ಓ ಮೈ ಗಾಡ್, ಮೊಬೈಲ್ಗೆ ಬಿದ್ದಿದ್ದು ಅಕ್ಕ. ನೀರು ಐತಕ್ಕ ಆಳದಲ್ಲಿ. ಎಷ್ಟು ಚೆನ್ನಾಗಿ ಮಾಡ್ಯಾರಲ್ಲ ಅಜಿತ್. ಕಲ್ಲಲ್ಲಿ ಮಾಡಿದ್ದ ಪಾರ್ವತಮ್ಮ ದೇವ್ರು. ಪಾರ್ವತಮ್ಮ ಅಲ್ಲ, ಮರ ಇದು. ಮರನ ಇದು? ಹೌದಾ? ಎಷ್ಟು ಚಂದ. ಒಂದೊಂದು ವರ್ಕು ಎಷ್ಟು ಚಂದ ಮಾಡ್ಯಾರ ನೋಡಲ್ಲ ಪೇಜೆ. ನೀನೇನೋ ನೋಡ್ತಿದೀಯಾ? ಇವನು ನೋಡಕತ್ತ ನನ್ನ ರೇಂಜ್ಗೆ. ಅಬಾವು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಕೆಳದಿ ಲೈಕ್. ಶಿವಪ್ಪ ನಾಯಕ, ದುರ್ಗಾದೇವಿ. ಆ್ಯಕ್ಚುಲಿ ನಾವು ಬೇಗ ಬಂದವಲ್ಲ, ಅದಕ್ಕೆ ಇನ್ನೂ ಪೂಜೆ ಆಗಿಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಪೂಜೆ ಆಗಿಲ್ಲ, ಬಟ್ ಕೋಟೆ ಮಾತ್ರ ಮಸ್ತ್ ಇದೆ. ವಿ ಆರ್ ಸೋ ಹ್ಯಾಪಿ. ಟಿಫನ್ ಮಾಡೋಕ್ಕೆ ಅಂತ ನಾವಿಲ್ಲೇ ಕೆಳದಿಲ್ಲೇ ಕುತ್ಕೊಂಡು ತಿಂತಾ ಇದ್ದೀವಿ. ಸೊ ಟಿಫನ್ನ ದೊಡ್ಡದು ಅಂತ ತಿಂತಾವನೆ. ಸೊ ನಮ್ಮ ಅಕ್ಕ ಟಿಫನ್ ಎಲ್ಲ ಹಾಕೊಡ್ತಾ ಇದ್ದೀವಿ. ಸೊ ನಾವಿಲ್ಲೇ ಕುತ್ಕೊಂಡು ತಿಂತಾ ಇದ್ದೀವಿ. ಸಖತ್ತಾಗಿದೆ ಮಾತ್ರ ನೇಚರು, ಒಳ್ಳೆ ನೇಚರ್. ಟಿಫನ್ನು ಕಲ್ಲು ಮಾತ್ರ ತುಂಬ ತಣ್ಣಗಿದೆ.
ಸೊ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹೊರಗರ ನೋಡ್ರಿ ಒಳ ಕಥೆಗಳು ಇದು ಬಾರಿ ಇದು ಮ್ಯೂಸಿಯಮ್ಮ. ಇಲ್ಲಿ ನಾವು ಇಕ್ಕೇರಿಗೆ ಬಂದಿದ್ದೀವಿ. ಸೊ ಇಕ್ಕೇರಿ ಎಂಟ್ರೆನ್ಸ್ ಇದು ಎಲ್ಲ ಬರ್ರಿ. ಸೊ ನಾವಿವಾಗ ಯಾವ್ದಕ್ಕ ಇದು ಅಘೋರೇಶ್ವರ ಮಠ, ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ ಮಾಡ್ತಾ ಇದ್ಯಾ ನೀವು ವಾವ್. ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನಿಲ್ತಾ ಇದ್ದೀವಾ ಪಾಪು ಎಷ್ಟು ಚೆನ್ನಾಗೈತಲ್ಲ ಚಿನ್ನಿ ಬಿಡು. ಈ ಅಂಗಡಿಯೊಳಗಿತ್ತ. ಸೊ ಓಡ್ ಹೋಗಿ ಅಪ್ಪಾಜಿ ಹತ್ರ ಎಲ್ಲ ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದೆ ತಿನ್ನೋಕ್ಕೋಸ್ಕರ. ಇವರು ಆಲ್ರೆಡಿ ಕಾರಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಕಾರಲ್ಲಿ ಹೆಂಗೆ ಕುತ್ಕೊಂಡಿದ್ದಾರೆ. ಸೊ ಈಗ ಒಳಗೋಗಿ ಇವನ್ನೆಲ್ಲ ಖಾಲಿ ಮಾಡೋದೇ ನೋಡಿಲ್ಲ ಅಕ್ಕ. ಪರ್ಕಲ್ಲಿದು ಸೂಪರ್, ಚಿಂಟು ಸೂಪರ್. ನಾವೀಗ ವರದಹಳ್ಳಿಗೆ ಬಂದಿದ್ದೀವಿ. ಸೋ ಮೆನಿ ಟೂರಿಸ್ಟ್ ಬಂದಿದ್ದಾರೆ. ಅಂದರೆ ಸಂಡೇ ಅಲ್ಲ ಇವತ್ತು, ಸೊ ಅದಕ್ಕೋಸ್ಕರ ತುಂಬ ಜನ ಬಂದಿದ್ದಾರೆ. ಏನು ಹೇಳಿ ವರದಾ ಮೂಲ. ಹಾಂ, ವರದಾ ನದಿ ಐತಲ್ಲ, ಅದು ಹುಟ್ಟಿದ್ದು ಇಲ್ಲೇ. ಹಾಂ, ವರದಹಳ್ಳಿನ ಹತ್ತಕ್ಕೆ ಎಷ್ಟು ಇದು ಮಾಡಿದ್ವಿ ನಾವು ತಿನ್ ಬಂದಾಗ ಅಕ್ಕ. ಹಾಂ, ಅವಾಗ ಹಚ್ಚಿಗೆ ತಿಳಿತಿರ್ಲಿಲ್ಲ. ಬಂದಿದ್ದೆ ಹೆಚ್ಚು ನೆನಪಾಯ್ತಾ ನಿಂಗೆ? ನೆನಪೈತಕ್ಕ, ಆದರೆ ನಂಗೆ ಅಷ್ಟು ಕ್ಲಿಯರಾಗಿ ನೆನಪಿಲ್ಲ ನೋಡು. ಅದಕ್ಕೆ ಎಲ್ಲ ತಿಳ್ಕೊಳಕ್ ಬಂದ್ಮೇಲೆ ಬರ್ಬೇಕು ಅನ್ನೋದು. ಹಾಂ, ಸುಸ್ತಾಗೋಯ್ತು. ಇಲ್ಲಿ ಮಠ ಬಂದಿರೋದು ಧೈರ್ಯ. ಗ್ರೇಟ್. ಇನ್ನು ಎಷ್ಟು ದೂರ ಐತೆ ಅಕ್ಕ? ಹತ್ತೊಂದು ಕುಳ್ಳಿ. ಈ ದೇವಸ್ಥಾನದಲ್ಲಿ ಗಂಡ್ಮಕ್ಳು ಶರ್ಟ್ ಬಿಚ್ಚಿ, ಹಾಗೆ ಹೆಣ್ಮಕ್ಳು ಸ್ಯಾರಿ ಉಟ್ಕೊಂಡ್ರೆ ಮಾತ್ರ ಒಳಗಡೆ ಎಂಟ್ರಿ ಇರುತ್ತೆ. ಸೊ ನಾವು ಸ್ಯಾರಿ ಉಟ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿರೋ ನೇಚರ್ ಇತ್ತು. ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರೆ ಸಖತ್ ಗ್ರೀನರಿ. ಸೊ ಇಲ್ಲಿಂದ ನಾವು ಕೂಡ ಹೊರಟ್ವಿ ಬಾಯ್ ಮಾಡ್ಕೊತ. ಸೊ ಪಾರ್ಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಒಡಂಬೈಲು ಪದ್ಮನಾಭೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಇಲ್ಲೆಲ್ಲ ಫುಲ್ ಲೈನ್ ಹಚ್ಚಿಬಿಟ್ಟಿದ್ರು. ಸಖತ್ ಭಕ್ತಾದಿಗಳೆಲ್ಲ ಇಲ್ಲಿ ಬರ್ತಾರೆ. ತುಂಬ ಚೆನ್ನಾಗಿರೋ ಪ್ಲೇಸು, ಗ್ರೀನರಿ ಮಾತ್ರ ಸಖತ್ತಾಗಿತ್ತು ಬರಬೇಕಾದ್ರೆ. ಸೊ ಇವಾಗ ಇಷ್ಟು ಜನ ಲೈನ್ ಹಚ್ಚಿದ್ರು. ಸೊ ನಾನು ಮತ್ತು ನಮ್ಮ ಅಪ್ಪಾಜಿ ನಿಂತ್ಕೊಂಡ್ಬಿಟ್ಟಿದ್ವಿ, ಹೆಂಗಪ್ಪ ಹೋಗೋದೊಳಗೆ ಅಂತ. ಸೊ ಇಲ್ಲೇ ನಮಗೆ ಪ್ರಸಾದನೂ ಸಿಕ್ತು. ಸೊ ಪ್ರಸಾದ ತಿಂತಾ ಇದ್ವಿ ಎಲ್ಲರೂ ಸೇರ್ಕೊಂಡು. ಅಯ್ಯಪ್ಪ, ಕಾಳೈತೆ ಕಾಳೈತೆ ಇದ್ರಾಗ ಕಾಳು. ಹೆಂಗೈತಕ್ಕ ಊಟ? ರಂಜಕ ಹೆಂಗೈತೆ ಊಟ? ಸಕ್ಕತ್ತಾಗಿದೆ ಊಟ. ಉಪ್ಪಿಟ್ಟು ಮಾತ್ರ ಈ ಸಾರು ಜೊತೆ ತಿಳಿಸಾರು ಆಯ್ತು. ಮಜ್ಜಿಗೆ ಕೊಡ್ತಾರೆ ಆಮೇಲೆ. ನೆಕ್ಸ್ಟು ನಾವು ಮೂಲತಃ ದೇವರು ಬಳೆಯಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಸೊ ಇಲ್ಲೆಲ್ಲ ತುಂಬ ಜನ ಇದ್ದರು. ಹಾಗೆ ಇಲ್ಲಿ ನೇಚರ್ ಮಾತ್ರ ವಾವ್ ಅನ್ನಂಗಿತ್ತು. ಹಾಗೆ ಬಳೆಯಮ್ಮ ದೇವಸ್ಥಾನಕ್ಕೆ ಹೋದವರಿಗೆಲ್ಲ ಬಳೆನ ಕೊಡ್ತಾರೆ. ಸೊ ನಾನು ಕೂಡ ಒಂದೆರಡು ಬಳೆಗಳನ್ನ ಹಾಕ್ಕೊಂಡೆ. ಎಲ್ಲರೂ ಬಳೆಗಳು ಹಾಕೊಳ್ತಾರೆ ಇಲ್ಲಿ. ಸೊ ಬಳೆಗಳನ್ನ ಹಾಕ್ಕೊಂಡೆ. ಎಲ್ಲರೂ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ನಮ್ಮ ಅಪ್ಪಾಜಿ ಅಕ್ಕ ಎಲ್ಲ ಇಲ್ಲೇ ರೆಸ್ಟ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿರೋ ನೇಚರ್ ಆಗಿತ್ತು. ಇಲ್ಲಿ ಮಾತ್ರ ಕಳೆದಷ್ಟು ಟೈಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಾವು ನೆಕ್ಸ್ಟು ಹೊರಡ್ತಾ ಇಲ್ಲೇ ಬಳೆಯಮ್ಮ ದೇವಸ್ಥಾನದ ಹತ್ರನೇ ಇನ್ನೂ ಒಂದೆರಡು ಟೆಂಪಲ್ಸ್ ಇದ್ದಾವೆ ಅಂತ ಹೇಳಿದರು. ಸೊ ಅದೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಫುಲ್ ಟ್ಯಾನ್ ಆಗಿ ಹೊರಡ್ತಾ ಇದ್ದೀವಿ ಒಡಂಬೈಲಿಂದ. ಊಟ ಮಾತ್ರ ಮಸ್ತಾಗಿತ್ತು. ಟೀ ಕುಡಿದ್ವಿ. ಟೀನು ಕೂಡ ಸಖತ್ತಾಗಿತ್ತು. ಅಲ್ಟಿಮೇಟ್ ಆಗಿತ್ತಂತೆ. ನನಗೂ ಮಾತ್ರ ಸಖತ್ ಇಷ್ಟ ಆಯಿತು. ಬಿಸ್ಕಿಟು ಟೀ ಕುಡ್ಕೊಂಡು ನೇಚರ್ ಜೊತೆ ನೋಡ್ಕೊತ, ಇಲ್ಲಿಂದ ಬಿದ್ದರೆ ನಾವು ಸಿಗ್ತೀವ ಅಂತ ನೋಡ್ಕೊಳ್ತಾ ಹಾಗೆ ಹೊರಡ್ತಾ ಇದ್ವಿ. ನೇಚರ್ ಸಖತ್ತಾಗಿದೆ. ದೇವಸ್ಥಾನ ಎಂಟ್ರಿ. ಎಷ್ಟು ಸಖತ್ತಾಗಿ ಗಾಳಿ ಬೀಸ್ತಾ ಇದ್ದಲ್ಲ ಬೇಜಿ.
ಶಿವರಾತ್ರಿ ಆಗಿರೋ ಪ್ರಯುಕ್ತ ಇದಿಷ್ಟೆಲ್ಲ ಮಾಡಿದ್ದಾರೆ, ಒಣಗೋಗ್ಬಿಟ್ಟಿದೆ ಎಲ್ಲ. ಶಿವರಾತ್ರಿ ದಿನ ತುಂಬ ಚೆನ್ನಾಗಿರುತ್ತಂತೆ. ಓಹೋ ಮಾವನ ಎಲ್ಲ ಮಾಡಿಸಿದ್ದಾರೆ, ಚೆನ್ನಾಗಿದೆ. ಇದಾಗಿತ್ತು ನಮ್ಮ 1 ಡೇ ಟ್ರಿಪ್, ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ 1 ಡೇ ಟ್ರಿಪ್ ಬಂದಿದ್ದು. ಸೊ ದಿಸ್ ಇಸ್ ಅ ಲಾಸ್ಟ್ ದೇವಸ್ಥಾನ ನೋಡಿದ್ದು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ವಡಂಬೈಲಿಂದ 1-2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.